ನಾನು ಯಾವಾಗಲೂ ಆವ್ರೇಜ್ ಸ್ಟೂಡೆಂಟ್ ಆಗಿದ್ದೆ. ಈಗ ಟಾಪರ್ ಆಗೋದಕ್ಕೆ ಸಾಧ್ಯನಾ? 6 ತಿಂಗಳು ವೇಸ್ಟ್ ಮಾಡಿದ್ದೀನಿ. ಇನ್ನು 3 ತಿಂಗಳಲ್ಲಿ ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀನಾ? ಸೊ ಇಂಥ ಕ್ವೆಶನ್ಸ್ ಇದ್ದರೆ, ಇಂಥ ಡೌಟ್ಸ್ ಇದ್ದರೆ ನಿಮಗೆ ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಮ್ಮ. ಸೊ ಎಸ್, ನೀವು ಆವ್ರೇಜ್ ಸ್ಟೂಡೆಂಟಿಂದ ಟಾಪರ್ ಸ್ಟೂಡೆಂಟ್ ಆಗ್ಬೋದು. ಇನ್ನು 3 ತಿಂಗಳಲ್ಲಿ ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ತಡ ಮಾಡ್ದಿರ ಬಂದು ನೋಡಿ ನನ್ನ ಈ ವಿಡಿಯೋನ. ಹೆಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಇಲ್ಲಿ ನೋಡ್ಬೋದು ಕಾಂಟ್ ಸ್ಟಡಿ. ಯಾರ್ಯಾರಿಗೆಲ್ಲ ಮ್ಯಾಮ್ ನನ್ನ ಕೈಯಲ್ಲಿ ಆಗದೇ ಇಲ್ಲ ಓದೋದಕ್ಕೆ ಅಂತ ಅನಿಸುತ್ತೋ ಅವರಿಗೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಕ್ಲಾಸ್ ಮಕ್ಕಳೇ. ಓಕೆ, ಸೊ ಯಾಕೆ ಅನಿಸುತ್ತೆ ನನಗೆ ಓದೋದಕ್ಕೆ ಆಗೋದಿಲ್ಲ, ನಾನು ಎಷ್ಟೇ ಕಷ್ಟಪಟ್ಟರೂ ನನಗೆ ಡೆಫಿನೆಟ್ಲಿ 625 ಔಟ್ ಆಫ್ 625 ಬರೋದಿಲ್ಲ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ? ಆಲ್ಮೋಸ್ಟ್ ಎಲ್ಲರಿಗೂ ಅನಿಸುತ್ತೆ, ಹೌದಾ ಅಲ್ವಾ? ಸೊ ನಾನೊಂದು 3 ವಿಷಯಗಳು ಹೇಳ್ತೀನಿ ಯಾಕೆ ನಿಮ್ಗೆ ಈ ಥರ ಅನಿಸುತ್ತೆ ಅಂತ. ಓಕೆ, ಸೊ ಫಸ್ಟು ಭಯ, ಫಿಯರ್. ಸೊ ಏನು ಭಯ ಇರುತ್ತೆ ಮಕ್ಕಳೇ ನಿಮಗೆ? ಏನು ಭಯ ಇರುತ್ತೆ? ನಾನು ಹುಟ್ಟಿದಾಗ್ಲಿಂದನೂ ಹೀಗೆ, ನಾನು LKGಯಿಂದನೂ ಹೀಗೆ, ನಾನು ಆವ್ರೇಜ್ ಸ್ಟೂಡೆಂಟೇ ಅಥವಾ ಟಾಪರ್ ಸ್ಟೂಡೆಂಟ್ ಅಲ್ಲ ನಾನು ಅನ್ನೋ ಒಂದು ಭಯ ಇರುತ್ತೆ, ಹೌದಾ ಅಲ್ವಾ? ಸೊ ಈಗ ನಾನು ಏನು ಮಾಡಲಿ? ಇನ್ನೊಂದು 3 ತಿಂಗಳಿದೆ ಅಷ್ಟೇ. ಈ 3 ತಿಂಗಳಲ್ಲಿ ನಾನು ಏನಾದರೂ ಮಾಡಿಬಿಡೋಕ್ಕಾಗುತ್ತಾ? ನಾನು ಯಾವತ್ತೂ ಹೀಗೆ ಇದ್ದಿದ್ದು, ನಾನು ಯಾವಾಗಲೂ ಹೀಗೆ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ನನ್ನ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ ಅನ್ನೋ ಒಂದು ಭಯ. ಸೊ ಈ ಭಯದಿಂದ ನೀವೇನು ಮಾಡ್ತೀರಾ? ನಾನಿಷ್ಟೇ, ನಾನು ಹಿಂಗೆ ಅಂತ ಅಂದ್ಕೊಂಡು ಪ್ರಯತ್ನ ಪಡೋದಕ್ಕೇ ಹೋಗೋದಿಲ್ಲ. ಸೊ ಅದು ಭಯ, ಪಾಯಿಂಟ್ ನಂಬರ್ 1. ಓಕೆ, ನೆಕ್ಸ್ಟ್ ಒನ್ ಗಿಲ್ಟ್ ಅಥವಾ ರಿಗ್ರೆಟ್ ಅಂತ ಹೇಳ್ತೀವಿ, ಅಪರಾಧ. ಸೊ ಬೇಸಿಕಲಿ ಏನಕ್ಕೆ ಗಿಲ್ಟು ನಿಮಗೆ? ಏನಕ್ಕೆ ಗಿಲ್ಟ್ ಆಗ್ಬೋದು? ಇಷ್ಟು ಒಂದು ವರ್ಷ ಇತ್ತು, ನಾನು ಇಷ್ಟೂ ತಿಂಗಳು ವೇಸ್ಟ್ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟು, ಹೌದಾ ಅಲ್ವಾ ಮಕ್ಕಳೇ? ಸೊ ಇನ್ನು ಬರೀ 3 ತಿಂಗಳಿದೆ, ಎಕ್ಸಾಮ್ ಡೇಟು ಅನೌನ್ಸ್ ಮಾಡಿದ್ದಾರೆ, ಇಷ್ಟು ದಿನ ವೇಸ್ಟ್ ಮಾಡಿಬಿಟ್ನಲ್ಲಪ್ಪ ಅನ್ನೋ ಒಂದು ಗಿಲ್ಟ್ ಇರುತ್ತೆ ನಿಮಗೆ. ಸೊ ಆ ಗಿಲ್ಟಲ್ಲೇ ಕೊರಗ್ತಾ ಇರ್ತೀರ, ಅಯ್ಯೋ ವೇಸ್ಟ್ ಮಾಡಿದೆ, ಅಯ್ಯೋ ವೇಸ್ಟ್ ಮಾಡಿದೆ, ಅಯ್ಯೋ ವೇಸ್ಟ್ ಮಾಡಿದೆ ಅಂತ. ಬಟ್ ಇನ್ನೂ 3 ತಿಂಗಳಿದೆ. ಸೊ ಹೇಗೆ ಅದನ್ನು ನಾನು ಗಿಲ್ಟಿಂದ ಹೊರಗಡೆ ಬರೋ ಅಂಥದ್ದು, ಇನ್ನೂ 3 ತಿಂಗಳನ್ನ ನಾನು ಹೇಗೆ ಯೂಸ್ ಮಾಡ್ಕೊಳ್ಳೋ ಅನ್ನೋದು ಒಂದು ಅರಿವು ನಿಮಗೆ ಬರೋದಿಲ್ಲ. ಹೇಗಪ್ಪ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಒಂದು ದೊಡ್ಡ ಏನೋ ಬಂದು ತಲೆ ಮೇಲೆ ಬಿದ್ದಂಗೆ ಆಡ್ತೀರ. ಸೊ ಅದು ಗಿಲ್ಟು. ಸೊ ಇದರಿಂದನೂ ಓದೋಕ್ಕಾಗೋದಿಲ್ಲ. ಅಯ್ಯೋ ಟೈಮ್ ವೇಸ್ಟ್ ಮಾಡಿದೆ ಅಂತ ಕೂತ್ಕೊಂಡೇ ಇರ್ತೀರ, ಬಿಟ್ಟರೆ ಓದೋದಕ್ಕೆ ಹೋಗೋದಿಲ್ಲ. ಸೊ ಇದರಿಂದನೂ ಯು ಕೆನಾಟ್ ಸ್ಟಡಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಅಡಿಕ್ಷನ್, ಚಟ. ವೆರಿ 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 ಇಂಪಾರ್ಟೆಂಟ್. ಫೋನ್ ಆಗಿರ್ಬೋದು, ಡೆಫಿನೆಟ್ಲಿ ಇವಾಗ ನಮ್ಮ ಪರೀಕ್ಷಾ ಚಾನಲ್ಗೂ ನೀವು ಫೋನ್ ಯೂಸ್ ಮಾಡ್ತಾ ಇದ್ದೀರ, ಬಟ್ ಇದು ಬೇಕಾಗಿರೋ ಅಂಥದ್ದು. ಬಟ್ ಬೇಡದಿರೋ ಅಂಥದ್ದಕ್ಕೆ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು. ಇವಾಗ ಒಂದು ಬಾವಿ, ಓಕೆ, ಸೊ ಆ ಬಾವಿಯಲ್ಲಿ ಅಥವಾ ಒಂದು ಟ್ಯಾಂಕ್ ಅಂತ ತೊಗೊಳ್ಳಿ, ಬಾವಿಯೆಲ್ಲ ಇವಾಗ ನಿಮಗೆ ಸ್ವಲ್ಪ ಕಷ್ಟನೇ. ಒಂದು ಟ್ಯಾಂಕ್ ಹೋಲ್ ಆಗಿದೆ ಅಂತ ಅಂದ್ಕೊಳ್ಳಿ, ನಾನು ಎಷ್ಟೇ ನೀರು ತುಂಬಿಸಿದ್ರು ನೀರು ಹೋಗ್ತಾನೇ ಇರುತ್ತೆ, ಹೌದಾ ಅಲ್ವಾ? ಸೊ ಅದೇ ರೀತಿ ಈ ಚಟ ಅನ್ನೋದು ಬಿಡೋದಕ್ಕಾಗೋದಿಲ್ಲ ಮಕ್ಕಳೇ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಅ ಚಟ, ಅಡಿಕ್ಷನ್. ತುಂಬ ಕಷ್ಟ ಬಿಡೋ ಅಂಥದ್ದು, ಅದೊಂಥರ ಒಂದು ಡೈಲಿ ರೋಟೀನ್ ಆಗಿಬಿಟ್ಟಿರುತ್ತೆ. ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟರೆ ಈ ಚಟ ಅನ್ನೋದನ್ನು ಬಿಡೋಕ್ಕಾಗೋದು, ಅಡಿಕ್ಷನ್ ಅನ್ನೋದನ್ನು ಬಿಡೋಕ್ಕಾಗೋದು. ನಿಮ್ಗಳಿಗೆ ಅಡಿಕ್ಷನ್ ಇವಾಗ ಮೇಜರ್ ಆಗಿ ಫೋನ್. ಓಕೆ, ಸೊ ಅಟ್ ಎನಿ ಕಾಸ್ಟ್, ಇನ್ನು 90 ಡೇಸ್ ಇದೆ, ಇನ್ನು 3 ತಿಂಗಳಿದೆ ನನ್ನ ಒಂದು ಎಕ್ಸಾಮ್ಗೆ. ಅಟ್ ಎನಿ ಕಾಸ್ಟ್ ನಾನು ಬೇರೆ ವಿಷಯಗಳಿಗೆ ಫೋನ್ನ ಮುಟ್ಟೋದಿಲ್ಲ ಅಂತ ದೃಢ ಸಂಕಲ್ಪ ಮಾಡಲೇಬೇಕು, ದೃಢ ನಿರ್ಧಾರ ಮಾಡಲೇಬೇಕು. ಆಗಲೇ ನೀವು ಈ ಅಡಿಕ್ಷನ್ ಅಥವಾ ಚಟದಿಂದ ಆಚೆ ಕಡೆ ಬರ್ತೀರಾ, ಇಲ್ಲಾಂದರೆ ಬರೋದಕ್ಕಾಗೋದಿಲ್ಲ. ಐ ಕೆನಾಟ್ ಸ್ಟಡಿ ಅನ್ನೋ ಫೇಸಲ್ಲೇ ಇರ್ತೀರಾ. ಎಸ್ ಐ ಸ್ಟಡೀಡ್ ಆ್ಯಂಡ್ ಐ ಡಿಡ್ ಇಟ್ ಅನ್ನೋ ಫೇಸಿಗೆ ನೀವು ಬರೋದಕ್ಕೆ ಆಗೋದಿಲ್ಲ. 90 ಡೇಸ್ ಇದೆ, ಓಕೆ ಅಂತ ಅಂದ್ಕೊಳ್ಳಿ. 3 ಮಂತ್ಸ್, 90 ಡೇಸ್. ಈ 90 ಡೇಸಲ್ಲಿ ಪ್ರತಿಯೊಂದು ದಿನಾನೂ 1 ಅವರ್ ಕೂತ್ಕೊಂಡು ಓದಿದ್ರೆ ಎಷ್ಟಾಗೋಯ್ತು? 90 ಅವರ್ಸ್ ಓದ್ದಂಗೆ. ಸೊ 1 ಅವರಲ್ಲಿ ನೀವು ಒಂದು ಚಾಪ್ಟರ್ ಆದರೂ ಕಂಪ್ಲೀಟ್ ಮಾಡ್ಬೋದು ಅಥವಾ ಒಂದು ಅರ್ಧ ಚಾಪ್ಟರ್ ಆದರೂ ಕಂಪ್ಲೀಟ್ ಮಾಡ್ಬೋದು, ಎನಿಥಿಂಗ್. ಸೊ ಒಂದು ಚಾಪ್ಟರ್ ಅಂತ ತೊಗೋತೀನಿ. ಸೊ ಎಲ್ಲ ಸಬ್ಜೆಕ್ಟ್ಸಲ್ಲಿ ನೀವು ಒಂದು ದಿನಕ್ಕೆ ಒಂದು ಚಾಪ್ಟರ್ ಓದ್ತಾ ಇದ್ದೀರಾ ಕರೆಕ್ಟಾಗಿ ಅಂತ ಅಂದರೆ 90 ಡೇಸ್ಗಿಂತ ಜಾಸ್ತಿನೇ, ಐ ಮೀನ್ ಪೋರ್ಷನ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಬಟ್ ದಿನಗಳಿನ್ನ ಜಾಸ್ತಿ ಇರುತ್ತೆ, ಹೌದಾ ಅಲ್ವಾ?
ಸೊ ಈ ಥರ ಮಾಡಿದರೆ ನಿಮ್ಮ ಫಿಯರ್ ಏನಿದೆ, ಭಯ ಏನಿದೆ, ಅದು ಹೊಟ್ಟೋಗುತ್ತೆ. ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಿಗೆ ಆಗುತ್ತೆ. ಪ್ರತಿಯೊಂದಿನ 1 ಅವರ್ ಕೂತ್ಕೊಂಡು ಓದಿದ್ರೂ ಮುಗಿಯುತ್ತೆ. ರಿವಿಷನ್ಗೂ ಟೈಮ್ ಇರುತ್ತೆ. ನೆಕ್ಸ್ಟು ರಿಗ್ರೆಟ್. ಸೊ ಇದನ್ನು ಹೇಗೆ ತೆಗೆದುಬಿಡೋದು ನಮ್ಮ ಲೈಫ್ಸ್ಗಳಿಂದ? ಓಕೆ, ಸೊ WWH. ಸೊ ಈ ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊಂಡಿರಿ. ವೆನ್ ಅಥವಾ ಫಸ್ಟ್ ವಾಟ್ ಬರುತ್ತೆ, ವೆನ್, ಓಕೆ, ಹೌ. ಇವಾಗ ನಾನು ಹೇಳಿದೆ ಭಯನ ತೆಗೆಯೋದಕ್ಕೆ ನಮ್ಮ ಒಂದು ಲೈಫ್ಗಳಿಂದ. ಸೊ 1 ಅವರ್ ದಿನಾಗಲೂ ಕೂತ್ಕೊಂಡು ಓದಿ ಅಂತ. ಓಕೆ, ಸೊ ಅದನ್ನೇ ವಾಟ್, ಏನು ಓದಬೇಕು, ಯಾವಾಗ ಓದಬೇಕು, ಹೆಂಗೆ ಓದಬೇಕು. ಸೊ ಈ ಒಂದು ಕ್ಲಾರಿಟಿ ಬರಬೇಕಂದ್ರೆ ಡೆಫಿನೆಟ್ಲಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ಇರಬೇಕು. ಹೌದಾ ಅಲ್ವಾ? ಸೊ ಪ್ರಾಪರ್ ಪ್ಲ್ಯಾನ್ ಅನ್ನೋದು ಇರಬೇಕು. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಯಾವಾಗ ಏನು ಹೆಂಗೆ ಅಂತ ತಿಳ್ಕೊಂಡು 1 ಅವರ್ ಡೈಲಿ ಡೆಡಿಕೇಟ್ ಮಾಡಿದರೆ ನಿಮಗೆ ಫಿಯರು ಹೊಟ್ಟೋಗುತ್ತೆ, ಗಿಲ್ಟ್ ಏನಿದೆ ಅದನ್ನು ಹೊಟ್ಟೋಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ನಾನು ಏನು ಹೇಳಿದೆ, ಅಡಿಕ್ಷನ್. ಸೊ ಖಂಡಿತವಾಗಿ ಈ 90 ದಿನಗಳೇನಿದೆ ನಾನು ಫೋನ್ನ ಮುಟ್ಟೋದೇ ಇಲ್ಲ ಫಾರ್ ಅ ರಾಂಗ್ ಪರ್ಪಸ್. ಗೇಮ್ಸ್ ಅಡಿಕ್ಷನ್ ಆಗಿರ್ಬೋದು, ಸುಮ್ಮನೆ ರೀಲ್ಸ್ ಸ್ಕ್ರೋ ಮಾಡೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಬೇರೆಯವ್ರ ಜೊತೆ ಚಾಟ್ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆ ಯಾವುದಕ್ಕೂ ನಾನು ಸ್ಪೇಸ್ನ ಕೊಡೋದಿಲ್ಲ. ನಾನು ಫೋನ್ನ ತೊಗೊಂಡ್ರೆ ಬರೀ ಪರೀಕ್ಷೆಯಲ್ಲಿ ನಾನು ಸರು ಮೇಡಮು ಮಾಡಿರೋವಂಥ ಪಾಠಗಳನ್ನ ಮಾತ್ರ ನೋಡ್ತೀನಿ, ನನ್ನ ಒಂದು ಡೌಟ್ಸ್ನ ಮಾತ್ರ ಕ್ಲಿಯರ್ ಮಾಡ್ಕೋತೀನಿ. ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಡೆಫಿನೆಟ್ಲಿ ಫಿಯರು, ಗಿಲ್ಟು, ಚಟ ಏನಿದೆ, ಅಡಿಕ್ಷನ್ನು, ಸೊ ಇದನ್ನೆಲ್ಲ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ಇದನ್ನೆಲ್ಲ ಕ್ರ್ಯಾಕ್ ಮಾಡಿ ಕಾಂಟ್ ಸ್ಟಡಿ ಅಂತ ನಾನು ಫಸ್ಟ್ ಸ್ಲೈಡಲ್ಲಿ ಹಾಕಿದೆ ಅಲ್ವಾ, ಎಸ್ ಐ ಕ್ಯಾನ್ ಸ್ಟಡಿ ಅಂತ ನಿಮಗೆ ನೀವೇ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಕರೆಕ್ಟಾಗಿ ಮಾಡಿದ್ರೆ ದೇರ್ ಇಸ್ ನೋ ಬಡಿ ದ್ಯಾಟ್ ಕಿನ್ ಸ್ಟಾಪ್ ಯು ಮಕ್ಕಳೇ. ಆ್ಯಂಡ್ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಪರ್ಸನ್. 625 ಔಟ್ ಆಫ್ 625 ಬಂದೇ ಬರುತ್ತೆ ನಿಮಗೆ. ಒಂದು ಟಾಪರ್ ಸ್ಟೂಡೆಂಟ್ ಆಗೇ ಆಗ್ತೀರಾ ನೀವು. ಇನ್ನು ಯಾವತ್ತಿಗೂ ನಾನು ಆವ್ರೇಜ್ ಸ್ಟೂಡೆಂಟು, ನಾನು ಏನಕ್ಕೂ ಉಪಯೋಗ ಇಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಸೊ ಇಂಥ ವಿಚಾರಗಳೆಲ್ಲ ನೀವು ಮನಸ್ಸಿಂದ ತೆಗೆದಾಕ್ಬಿಡ್ತೀರ. ಸೊ ಒಂದು ದೃಢ ಸಂಕಲ್ಪ ಅನ್ನೋದು ಬೇಕು ಮಕ್ಕಳೇ. ಇವಾಗ ನಾನು ಎಷ್ಟೇ ಹೇಳಿದ್ರು, ನಿಮ್ಮ ಪೇರೆಂಟ್ಸ್ ಎಷ್ಟೇ ಹೇಳಿದ್ರು, ಬೇರೆ ಟೀಚರ್ಸ್ ಎಷ್ಟೇ ಹೇಳಿದ್ರು ಅದಾಗೋದಿಲ್ಲ. ನಾವು ಹೇಳ್ತಾನೆ ಇರ್ತೀವಿ, ಬಟ್ ನಿಮಗೆ ಬರಬೇಕು. ಸೊ ನಾನು ಮಾಡ್ತೀನಿ ಅನ್ನೋದು ನಿಮಗೆ ಬರಬೇಕು ಮಕ್ಕಳೇ. ಸೊ ಅದು ಬಂದಿದ್ದ ದಿನ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ಅದು ಬರಲೇಬೇಕು ಅನ್ನೋದೇ ನನ್ನ ಒಂದು ಭರವಸೆ ಆಗಿದೆ. ಆ್ಯಂಡ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಓಕೆ, ಸೊ ಮಾಡ್ತೀರಾ? ಇನ್ನು ಯಾವತ್ತಿಗೂ ನಾನು ಆವ್ರೇಜ್ ಸ್ಟೂಡೆಂಟು, ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ನಾನು ಬರೀ ಇನ್ಸ್ಟಾಗ್ರಾಮ್ ನೋಡ್ಕೊಂಡಿರ್ತೀನಿ, ಇದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲದನ್ನು ಅವಾಯ್ಡ್ ಮಾಡಿ 90 ಡೇಸ್ ಇದೆ ನಿಮ್ಮ ಕೈಯಲ್ಲಿ. ಎಕ್ಸಾಮ್ ಟೈಮ್ ಟೇಬಲು ಬಂದಾಗಿದೆ. ಸೊ ಹಿಂದಕ್ಕೆ ಏನು ಮಾಡೋದು ಅನ್ನೋದನ್ನು ಮಾತ್ರ ಯೋಚನೆ ಮಾಡಿ. ಸೊ ಆವ್ರೇಜ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ಬಿಲೋ ಆವ್ರೇಜ್ ಸ್ಟೂಡೆಂಟ್ ಆಗಿದ್ರೆ ಟಾಪರ್ ಸ್ಟೂಡೆಂಟ್ ಆಗೋದು ಹೇಗೆ ಅಂತ ಇನ್ನು ಮುಂದೆ ಯೋಚನೆ ಮಾಡ್ತಾ ಹೋಗಿ. ಆ್ಯಂಡ್ ಈ ಥರ ಮಾಡಿದಾಗ ಡೆಫಿನೆಟ್ಲಿ ನೋ ಬಡಿ ಕ್ಯಾನ್ ಸ್ಟಾಪ್ ಯು ಅಲ್ವಾ ಮಕ್ಕಳೇ? ಎಸ್. ಸೊ ಆ್ಯಂಡ್ ನಿಮಗೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಕ್ಲಾಸ್ ನಾನು ಏನು ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಸ್, ನೀವು ಮಾಡ್ತೀರಾ ಅಂತ, ನಾನು ಇವಾಗ ಏನೇನು ಹೇಳಿದ್ರು ಅದನ್ನೆಲ್ಲ ಮಾಡ್ತೀರಾ ಅಂತಂದರೆ ಸಕ್ಸಸ್ಫುಲ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.